ಎಫೆಸದವರಿಗೆ ಬರೆದ ಪತ್ರಿಕೆಯ ಕಡೆ ನಮ್ಮ ಸತ್ಯವನ್ನು ತಿರುಗಿಸೋಣ. 3ನೇ ಅಧ್ಯಾಯ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಮೈಕ್ ಇಲ್ಲದೆ ಮೈಕ್ ಶಿಲ್ಪನ್ ಕೇಳ್ಕೊಡ್ರಿ. 3ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಆಮೆನ್ ಯುಗ ಯುಗಾಂತರಕ್ಕೂ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳ್ತಿದೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಅಪೊಸ್ತಲನಾದ ಪೌಲನು ಅರಮನೆಯಲ್ಲಿ ಇದ್ದುಕೊಂಡು ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಹಾಲೆಲೂಯ. ಇಲ್ಲ ಇದ್ದೀರಾ? ವಾವ್, ಎಲ್ಲರೂ ಇಲ್ಲೇ ಇದ್ದೀರಿ. ಅಪೊಸ್ತಲನಾದ ಪೌಲನು ಅರಮನೆಯಲ್ಲಿ ಇದ್ದುಕೊಂಡು ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಒಪ್ಪಿಕೊಳ್ತೀರಾ? ವಾವ್, ದೇವರಿಗೆ ಸ್ತೋತ್ರ. ಹಾಲೆಲೂಯ. ಎಲ್ಲಿದ್ದು? ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಪತ್ರವನ್ನು ಬರಿತಾ ಇದ್ದಾನೆ ಎಫೆಸದಲ್ಲಿರುವಂಥ ದೇವ ಜನರಿಗೆ. ನಾನು ಸೆರೆಮನೆಯಲ್ಲಿ ಇದ್ದದ್ದನ್ನ ನೀವು ಏನು ಮಾಡ್ರಿ? ನೆನಪು ಮಾಡ್ಕೊಂಡ್ರಿ, ನೀವು ನನಗೆ ಸಹಾಯ ಮಾಡಿದ್ರಿ. ಆದರೂ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಿಯ ದೇವ ಜನವೇ, ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಹಾಲೆಲೂಯ. ಅಲ್ಲಿ ಅಪೊಸ್ತಲನಾದ ಪೌಲನು ತಾನು ಸೆರೆಯಲ್ಲಿದ್ದರೂ ಕೂಡ ಜನರಿಗೆ ಹೇಳ್ತಾ ಇದ್ದಾನೆ, ಅಲ್ಲಿರುವಂಥ ಸಭೆಗೆ ಹೇಳ್ತಾ ಇದ್ದಾನೆ, ಸಮಾಜದಲ್ಲಿರುವಂಥ ದೇವ ಜನರಿಗೆ ಹೇಳ್ತಾನೆ, ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ದೇವರ ವಾಕ್ಯ. ಹಾಲೆಲೂಯ. ಮನುಷ್ಯನಲ್ಲಿ ಕಾರ್ಯ ಸಾಧಿಸುವಂಥದ್ದು ಏನ್ರಿ? ಮನುಷ್ಯನ ಜೀವಿತಗಳನ್ನು ಬದಲಾಯಿಸುವುದು ಏನಾಗಿದೆ? ಹಣ, ಜ್ಞಾನ, ಆರೋಗ್ಯ, ಬಟ್ಟೆ, ಐಶ್ವರ್ಯ, ಕಾರು, ಬಂಗಲೆ. ಹಾಲೆಲೂಯ. ಯಾವುದು ಕೂಡ ಏನು ಮಾಡಲ್ಲ, ನಮ್ಮ ಜೀವಿತವನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ದೇವರ ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ. ದೇವರ ವಾಕ್ಯ ಕಾರ್ಯ ಸಾಧಿಸುವಂಥ ವಾಕ್ಯ. ಯಾವ ವಾಕ್ಯ? ಕಾರ್ಯ ಸಾಧಿಸುವಂಥದ್ದು. ನೋಡಿ ಎಷ್ಟು ಬಹಳ ಸ್ಪಷ್ಟವಾಗಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಯಾವುದು ಆ ಶಕ್ತಿ? ದೇವರ ವಾಕ್ಯವೆನ್ನುವಂಥ ಶಕ್ತಿ. ಹಾಲೆಲೂಯ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯವೆಂಬಾತನು ಏನಂತೆ? ನರಾವತಾರ ವ್ಯಕ್ತಿ ಎಲ್ಲಿ ಬಂದ? ನಮ್ಮ ಮಧ್ಯದಲ್ಲಿ ಜೀವಿಸ್ಲಿಕ್ಕಿದ್ದ, ನಮ್ಮದಲ್ಲಿ ಜೀವಿಸ್ತಾ ಇದ್ದ, ನಮ್ಮದಲ್ಲಿ ಬಂದಿದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯವೆಂಬಾತನು, ಆದಿಯಲ್ಲಿ ವಾಕ್ಯವಿದ್ದಾತನು, ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದಾತನು, ಆದಿಯಲ್ಲಿ ದೇವರಾಗಿದ್ದವನು ಏನಾಗಿ ಬಂದ? ವಾಕ್ಯವಾಗಿ ಬಂದ. ಹಲ್ಲೆಲೂಯಾ. ನಾವು ಹಾಡುಗಾರನ ಹಾಡಾಡ್ತಾನೆ, ಮರೆಯದೆ ನೆನೆಸಿರುವೆ ಎನ್ನುವಂತ ಹಾಡನ್ನ ಕೊನೆ ಚರಣ ಬಹಳ ಸ್ಪಷ್ಟವಾಗಿದೆ. ಮರೆಯದೆ ನೆನೆಸಿರುವೆ, ಮನಸಾರ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತ
ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಲ್ಲರೂ ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸೋತು ಹೋದ ವೇಳೆಯಲ್ಲಿ ಏನ್ ಮಾಡ್ತಾರೆ ದೇವರು? ಏನ್ ಕಳಿಸ್ಕೊಟ್ಟಿದ್ದಾರೆ? ವಾಕ್ಯವನ್ನು ಕಳಿಸ್ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಪಾಪದಲ್ಲಿದ್ದಾಗ ವಾಕ್ಯವನ್ನು ಆತನು ಕಳಿಸ್ಕೊಟ್ಟಿದ್ದಾನೆ. ನಾವು ರೋಗದಲ್ಲಿದ್ದಾಗ ವಾಕ್ಯವನ್ನು ಆತನು ಕಳಿಸ್ಕೊಟ್ಟಿದ್ದಾನೆ. ನಾವು ಬಲಹೀನರಾಗಿದ್ದಾಗ ಬಲಪಡಿಸುವ ದೇವರ ವಾಕ್ಯವನ್ನು ನಮಗೆ ಕಳಿಸ್ಕೊಟ್ಟಿದ್ದಾನೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ವಾಕ್ಯ ಹೀಗೆ ನೋಡ್ತೇವೆ, 4ನೇ ಅಧ್ಯಾಯ. ಹಲ್ಲೆಲೂಯ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 13ನೇ ವಾಕ್ಯ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ನಾವು ಬಲಹೀನರಾಗಿದ್ದಾಗ ವಾಕ್ಯವನ್ನು ದೇವರು ನಮ್ಮ ಮಧ್ಯದಲ್ಲಿ ಕಳಿಸಿಕೊಟ್ಟಿದ್ದಾನೆ. ನಾವು ಪಾಪದಲ್ಲಿದ್ದಾಗ ದೇವರು ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಮಾಡಿದ್ದಾನೆ, ನಮ್ಮ ಮಧ್ಯದಲ್ಲಿ ಕಳಿಸಿಕೊಟ್ಟಿದ್ದಾನೆ. ಆ ವಾಕ್ಯವೆಂಬಾತನು ನಮ್ಮ ಹೃದಯದಲ್ಲಿ ಬರುವಾಗ, ನಮ್ಮ ಕುಟುಂಬದಲ್ಲಿ ಬರುವಾಗ, ನಮ್ಮ ಜೀವಿತದಲ್ಲಿ ಬರುವಾಗ ನಮಗೇನಾಗಿದೆ? ಬಿಡುಗಡೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಬಿಡುಗಡೆಯನ್ನು ದೇವರು ಕೊಟ್ಟಿದ್ದಾನೆ. ಕಾರ್ಯ ಸಾಧಿಸುವಂತ ವಾಕ್ಯ ರೀ, ಸುಮ್ಮನೆ ಅಲ್ಲ, ಕಾರ್ಯ ಸಾಧಿಸುವಂಥದ್ದು. ವಾಕ್ಯ ಹೇಳ್ತದೆ, ಆಕಾಶದಿಂದ ಮಳೆ ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ? ಅದು ಫಲ ಕೊಡದೆ ವಾಪಸ್ ಹೋಗೋದೇ ಇಲ್ಲ. ಹಲ್ಲೆಲೂಯ. ಆಕಾಶದಿಂದ ಮಳೆ ಭೂಮಿಗೆ ಬಿದ್ದಾಗ ಅದು ವಾಪಸ್ ಹೆಂಗ್ ಹೋಗೋದಿಲ್ಲ? ಫಲ ಕೊಡದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ದೇವರ ವಾಕ್ಯ ನಿನ್ನ ಕುಟುಂಬಕ್ಕೆ ಬಂದಿದೆ ಅಂದರೆ, ದೇವರ ವಾಕ್ಯ ನನ್ನ ಜೀವಿತಕ್ಕೆ ಬಂದಿದೆ ಅಂದರೆ, ಕಾರ್ಯವನ್ನು ಸಾಧಿಸದೆ ಅದು ಎಂದಿಗೂ ಕೂಡ ವಾಪಸ್ ಹೋಗೋದೇ ಇಲ್ಲ. ಆಮೇನ್. ಹಲ್ಲೆಲೂಯ. ವಾಕ್ಯ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ? ಕಾರ್ಯವನ್ನ ಮಾಡ್ತಾನೆ ಇದೆ. ವಾಕ್ಯ ಇಲ್ಲದೆ ಇರುವಂತ ಜೀವಿತಗಳು ಇವತ್ತು ಬರುಡಾಗಿದೆ. ವಾಕ್ಯ ಇಲ್ಲದೆ ಇರುವಂತ ಜೀವನಗಳು ಏನಾಗಿದೆ ಇವತ್ತು? ಮರುಭೂಮಿಗೆ ಸಮಾನವಾಗಿದೆ. ವಾಕ್ಯ ಇಲ್ಲದೆ ಇರುವಂತ ಜೀವಿತಗಳು ಏನಾಗಿದೆ ಇವತ್ತು? ಫಲ ಕೊಡದೇ ಇರುವಂತ ಕೊಂಬೆಗಳಿಗೆ ಸಮವಾಗಿದೆ. ಹಲ್ಲೆಲೂಯ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ದೇವರು ವಾಕ್ಯ ಹೇಳ್ತಿದೆ 15ನೇ ಅಧ್ಯಾಯದಲ್ಲಿ, ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಹಲ್ಲೆಲೂಯ. ಏನಾಗಿದ್ದಾರೆ ಅಂತ ದೇವರು? ದ್ರಾಕ್ಷಾ ಬಳ್ಳಿ ಆಗಿದ್ದಾನೆ, ನಾವು ಕೊಂಬೆಗಳಾಗಿದ್ದೇವೆ. ಆ ದ್ರಾಕ್ಷಾ ಬಳ್ಳಿಗೆ ಅಂಟಿಕೊಳ್ಳದೇ ಇರುವಂತ ಕೊಂಬೆ ಅದು ಬೀಸಾಡಲ್ಪಟ್ಟ ಕೊಂಬೆ. ದ್ರಾಕ್ಷಾ ಬಳ್ಳಿಗೆ ಅಂಟಿಕೊಳ್ಳದೇ ಇರುವಂತ ಕೊಂಬೆ ಅದು ಬೆಂಕಿಗೆ ಹಾಕಲ್ಪಡುತ್ತಿರುವಂತ ಕೊಂಬೆ. ದ್ರಾಕ್ಷಾ ಬಳ್ಳಿಗೆ ಅಂಟಿಕೊಳ್ಳದೇ ಇರುವಂತ ಕೊಂಬೆ ಅದು ಏನಾಗುವಂತ ಕೊಂಬೆ? ಅದು ಬೀಸಾಡಲ್ಪಟ್ಟಂತ ಕೊಂಬೆ. ವಾಕ್ಯ ಇಲ್ಲದೆ ಇರುವಂತ ಜೀವಿತ, ವಾಕ್ಯದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳದೇ ಇರುವಂತ ಜೀವಿತ, ವಾಕ್ಯವನ್ನ ಧ್ಯಾನ ಮಾಡದೇ ಇರುವಂತ ಜೀವಿತ, ಅದು ಏನಾಗಿದೆ? ಧೂಳಿನಂತಿದೆ. ಗಾಳಿ ಬಂದಾಗ ಏನಾಗುತ್ತೆ? ಹಾರ್ಕೊಂಡು ಹೋಗ್ಬಿಡ್ತದೆ. ಗಟ್ಟಿಯಾದ ಕಾಳಾಗಿರಕ್ಕಾಗಲ್ಲ. ವಾಕ್ಯ ನಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ, ವಾಕ್ಯವನ್ನು ನಾವು ಧ್ಯಾನ ಮಾಡಿಲ್ಲ ಅಂದ್ರೆ, ವಾಕ್ಯಕ್ಕೆ ವಿಧೇಯರಾಗಿಲ್ಲ ಅಂದ್ರೆ, ವಾಕ್ಯ ನಮ್ಮ ಜೀವನದಲ್ಲಿ ಸಫಲತೆಯನ್ನು ನಾವು ನೋಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಕಾರ್ಯ ಸಾಧಿಸುವಂತ ದೇವರ ವಾಕ್ಯ ಎಂಥದ್ದು? ಕಾರ್ಯ ಸಾಧಿಸುವಂಥದ್ದು ರೀ. ದೇವರ ಮಾತು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತದೆ. ಅದು ಎಂಥ ಕಾರ್ಯವಾಗಲಿ, ನಿನಗೆ ಅಸಾಧ್ಯ ಅನಿಸ್ಕೊಳ್ತದೆಯಾ? ಅದನ್ನು ದೇವರು ಸಾಧ್ಯಪಡಿಸ್ತಾನೆ. ನಿನ್ನ ಜೀವನದಲ್ಲಿ ಇದು ಮಾಡೋಕ್ಕಾಗ್ತಿಲ್ಲ ಅಂತಿದೆಯಾ? ದೇವರು ಅದನ್ನು ಸಾಧ್ಯಪಡಿಸ್ತಾನೆ. ಯಾಕೆಂದ್ರೆ ನೀನು ವಾಕ್ಯವನ್ನು ನಂಬಿದ್ಯಾ. ಹಲ್ಲೆಲೂಯ. ಯಾರು ನಂಬಿದ್ಯಾ? ಅಪ್ಪನ ನಂಬಿಲ್ಲ, ಅಮ್ಮನ ನಂಬಿಲ್ಲ. ಹಲ್ಲೆಲೂಯ. ನಮ್ಮ ಪಕ್ಕದ ಮನೆಯವ್ರನ್ನ ನಂಬಿಲ್ಲ, ವಾಕ್ಯವನ್ನು ನಂಬಿದ್ದೇವೆ. ಹಲ್ಲೆಲೂಯ. ಆ ವಾಕ್ಯದಿಂದ ನಮಗೆ ಬಿಡುಗಡೆ, ಆ ವಾಕ್ಯದಿಂದ ನಮಗೆ ಸ್ವಸ್ಥತೆ, ಆ ವಾಕ್ಯದಿಂದ ನಮಗೆ ರಕ್ಷಣೆ. ಆ ವಾಕ್ಯವೆಂಬಾತ ನಮ್ಮ ಜೀವನದಲ್ಲಿ ಬರದೇ ಹೋಗಿದ್ರೆ ನಮ್ಮ ಜೀವನ ಬರುಡಾಗಿರ್ತಿತ್ತು ಪ್ರೇರೆ. ನಮ್ಮ ಜೀವನ ಏನಾಗಿತ್ತು? ಬರುಡಾಗಿರ್ತಿತ್ತು. ವಾಕ್ಯವು ನಮ್ಮ ಜೀವಿತದಲ್ಲಿ ಬಂದಾಗ ಏನಾಯ್ತು? ನಾವು ಬೇಡುವುದಕ್ಕಿಂತಲೂ, ದೇವ್ರ ವಾಕ್ಯ ಹೇಳ್ತದೆ ನೋಡಿ, ಎಷ್ಟು ಸ್ಪಷ್ಟವಾಗಿದೆ. ನಾವು ಬೇಡುವುದಕ್ಕಿಂತಲೂ, ಏನ್ ಬೇಡಕ್ಕೆ ಗೊತ್ತಿಲ್ಲದವ, ಗೊತ್ತಿಲ್ಲ ಏನ್ ಬೇಡ್ಬೇಕಂತ ಹೇಳಿ, ಗೊತ್ತಿಲ್ಲ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತೇಳಿ. ಪ್ರಾರ್ಥನೆ ಮಾಡಿದೆ ಅಮ್ಮ ಅಂದ್ರೆ, ಅಯ್ಯ ಪ್ರೇಯರ್ ಮಾಡಕ್ ಬರಲ್ಲ ಅಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಯ್ಯ ಪ್ರೇಯರ್ ಮಾಡಕ್ಕೆ ಬರಲ್ಲ. ಪರವಾಗಿಲ್ಲ, ದೇವ್ರ ವಾಕ್ಯ ಹೇಳ್ತದೆ, ನೀನು ಬೇಡುವುದಕ್ಕಿಂತಲೂ, ನೀನು ಯೋಚಿಸುವುದಕ್ಕಿಂತಲೂ ಏನಂತೆ? ಅತ್ಯಧಿಕವಾದದ್ದನ್ನ,
ದೇವರು ನಿನ್ನ ಜೀವಿತದಲ್ಲಿ ಮಾಡೋನಾಗಿದ್ದಾನೆ. ಯಾಕೆ ಗೊತ್ತಾ? ಹೆಂಗ್ ಮಾಡ್ತಾನ್ರಿ? ನಾ ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ, ಹೆಂಗ್ ಮಾಡ್ತಾನೆ? ನಾನು ಯೋಚಿಸುವುದನ್ನು ಹೊಂದ್ಕೊಳ್ದೇ ಇದ್ರು ಹೆಂಗ್ ದೇವ್ರು ಕಾರ್ಯ ಮಾಡ್ತಾನೆ ಗೊತ್ತಾ ನಿಮಗೆ? ದೇವ್ರು ಹೆಂಗ್ ಕಾರ್ಯ ಮಾಡ್ತಾರಂತ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದ್ದನ್ನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದ್ದನು. ಏನಂತೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹೆ ಮಾಡಲಿಲ್ಲ. ಹಾಗೆ ದೇವರು ಮಾಡ್ತಾನೆ. ನಿನಗೂ ದೇವರಿಗೂ ಮಧ್ಯವರ್ತಿಯಾಗಿ ಪವಿತ್ರಾತ್ಮನು ಸಂಚಕಾರವಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ದೇವರೇನಾಗಿದ್ದಾನೆ? ಪವಿತ್ರಾತ್ಮ ದೇವರು ಸಂಚಕಾರವಾಗಿದ್ದಾನೆ. ಸಂಚಕಾರ ಅಂದ್ರೆ ಗೊತ್ತಿಲ್ಲ, ನಾವು ಕಳೆದ ಮಾತಾಡ್ತಾ ಇದ್ವಿ. ಸಂಚಕಾರವಾಗಿದ್ದಾನೆ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ ಹೇಳ್ತದೆ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು, ನೋಡ್ರಿ ಅಷ್ಟು ಸ್ಪಷ್ಟವಾಗಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಬೇಡಿಕೊಳ್ಳುವುದಕ್ಕಿಂತಲೂ ಏನು ಬೇಡಿಕೊಳ್ಳಬೇಕು ಗೊತ್ತಿಲ್ಲದೆ ಇದ್ದಾಗಲೂ ಆಮೇಲೆ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಚಪ್ಪಾಳೆ ತಟ್ಟಿ ದೇವರು ಘನಪಡಿಸೋಣ. ಹಾಲೆಲೂಯ. ಪವಿತ್ರಾತ್ಮ ದೇವರು ನಮಗೆ ಸಂಚಕಾರವಾಗಿದ್ದಾನೆ. ನೀನು ಏನು ಬೇಡ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರುವಾಗಲೂ, ನೀನು ಏನು ಯೋಚಿಸಬೇಕಂತೇಳಿ ಗೊತ್ತಿಲ್ಲದೆ ಇರುವಾಗಲೂ ಪವಿತ್ರಾತ್ಮ ದೇವರು ನರಳಾಟದೋಪಾದಿಲ್ಲ ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ, ಇಲ್ಲಿರುವ ಎಲ್ಲರಿಗೋಸ್ಕರವಾಗಿ, ಭೂಮಿಯ ಮೇಲೆ ಆತನ ಸೃಷ್ಟಿಯಾಗಿರುವಂತ ಸಕಲ ಸೃಷ್ಟಿಗೋಸ್ಕರವಾಗಿ ಆತನು ಸಂಚಕಾರವಾಗಿ ಪ್ರಾರ್ಥನೆ ಮಾಡುವ ದೇವರಾಗಿದ್ದಾನೆ. ಆಮೇಲೆ ಎಷ್ಟು ಒಳ್ಳೆಯ ದೇವರಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಒಳ್ಳೆಯ ದೇವರಲ್ವಾ? ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ನಾವು ಏನು ಬೇಡಬೇಕಂತ ನಮ್ಗೆ ಗೊತ್ತಿಲ್ಲದೆ ಇರುವಾಗಲೂ ಕೂಡ ದೇವರು ನಮಗಾಗಿ ಎಲ್ಲವನ್ನ ಬೇಡ್ಕೊಳ್ತಾನೆ. ದೇವ್ರು ನಮಗಾಗಿ ಎಲ್ಲವನ್ನ ಬೇಡಲಿಕ್ಕಿದ್ದಾನೆ. ಪವಿತ್ರ ಆತ್ಮ ದೇವರು ತಂದೆಯ ಮುಂದೆ ನರಳಾಟದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಮಗಳಿಗೆ ಇದು ಗೊತ್ತಿಲ್ಲ ಸ್ವಾಮಿ, ಹೇಗೆ ಪ್ರೇಯರ್ ಮಾಡ್ಬೇಕು ಗೊತ್ತಿಲ್ಲ, ಹೇಗೆ ವಾಕ್ಯ ಓದಬೇಕು ಗೊತ್ತಿಲ್ಲ, ಯಾವುದನ್ನು ಬೇಡಬೇಕಂತ ಗೊತ್ತಿಲ್ಲ, ಯಾವುದನ್ನು ದೇವ್ರಿಗೆ ಕೊಡಬೇಕಂತ ಗೊತ್ತಿಲ್ಲ, ಅವರಿಗೆಲ್ಲವನ್ನು ಕಲಿಸ್ಕೊಡು ಎಂಬುದಾಗಿ ನಮ್ಮ ದೇವರು ಪವಿತ್ರ ಆತ್ಮ ದೇವರು ನಮಗೆ ಸಂಚಕಾರವಾಗಿದ್ದಾನೆ. ಎಷ್ಟು ಒಳ್ಳೆ ದೇವರು. ಪ್ರಿಯ ದೇವ್ರ ಮಕ್ಕಳೇ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ 9ನೇ ಅಧ್ಯಾಯ 8ನೇ ವಾಕ್ಯ ಹೀಗೆ ಹೇಳ್ತದೆ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ, ಆಮೆನ್ ಆಮೆನ್ ಆಮೆನ್, ಹಲ್ಲೆಲೂಯ ಹಲ್ಲೆಲೂಯ. ಏನಂತ ಹೇಳ್ತದೆ? ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಆಮೆನ್ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದ್ದೇನೆ? ಹಲ್ಲೆಲೂಯ. ದೇವರು ಸಕಲ ವಿಧವಾದ ದಾನಗಳನ್ನ ಏನ್ ಮಾಡಿದಾನಂತೆ? ನಿಮಗೆ ಧಾರಾಳವಾಗಿ ಕೊಟ್ಬಿಟ್ಟಿದ್ದಾನೆ. ಧಾರಾಳವಾಗಿ ದಾನ ಮಾಡೋದು ಗೊತ್ತಲ್ಲ? ಧಾರಾಳವಾಗಿ ಮಾಡ್ತಾರಲ್ಲ. ಧಾರಾಳವಾಗಿ ದಾನ ಮಾಡೋರು ನೋಡಿರಾ? ಧಾರಾಳವಾಗಿ ಅಲ್ಲಿ ಕೈಯಲ್ಲಿ ಎಷ್ಟು ಬೆಲೆ ಬಾಳೋ ವಸ್ತು ಇದೆ ಅಂದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಏನಿಲ್ಲದೆ ಕಪಟವಿಲ್ಲದೆ ಧಾರಾಳ ಮಾಡ್ತಾರಲ್ಲ. ಹಲ್ಲೆಲೂಯ. ಅದು ದಾನ. ಇಟ್ಕೊಂಡು ದಾನ ಮಾಡೋದಲ್ಲ. ಹೆಂಗೆ? ಇಟ್ಕೊಂಡು ದಾನ ಮಾಡೋದಲ್ಲ. ಇರೋದನ್ನೆಲ್ಲ ಕೊಟ್ಟು ದಾನ ಮಾಡ್ತಾರೆ ನೋಡ್ರಿ. ಅದನ್ನು ನಾವು ಸತ್ಯವೇದದಲ್ಲಿ ಯಾರಲ್ಲಿ ನೋಡ್ತೀವಿ? ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಕೊರ್ನೇಲ. ಹಲ್ಲೆಲೂಯ, ಕೊರ್ನೇಲ. ಅಪೊಸ್ತಲ ಕೃತ್ಯಗಳ 10ನೇ ಅಧ್ಯಾಯ ನೀವು ಓದುವಾಗ ಅಲ್ಲಿ ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಚರ್ಮಕಾರಕನಾದ ಸೀಮೋನನ ಮನೆಯಲ್ಲಿ ಏನಿದ್ದ? ಯಾರಿದ್ರು? ಅಪೊಸ್ತಲನಾದಂಥ ಪೇತ್ರ ಇದ್ದ. ಅವನ ಹತ್ರ ಅವನು ಕರೆ ಕಳಿಸಪ್ಪ. ದೇವರ ಆತ್ಮನೇ ಸ್ವತಃವಾಗಿ ಕಾಣಿಸಿಕೊಂಡು, ದೇವದೂತರು ಕಾಣಿಸ್ಕೊಂಡು ಕೊರ್ನೇಲನಿಗೆ ಹೇಳಿ ಕಳಿಸ್ತಾರೆ, ನಿನಗೊಂದು ಕಡಿಮೆ ಆಗಿದೆ ಮಗನೇ,
ನಿನ್ನ ದಾನ, ನಿನ್ನ ಧರ್ಮಗಳೆಲ್ಲ ದೇವರ ಸನ್ನಿಧಿಯನ್ನು ಮುಟ್ಟಿಬಿಟ್ಟಿದೆ, ನಿನಗೊಂದು ಕಡಿಮೆ ಆಗಿದೆ. ಆ ಒಂದು ವಿಷಯಕ್ಕಾಗಿ ನೀನೇನು ಮಾಡು, ಪೇತ್ರನ ಮನೆಗೆ ಕರೆಸು. ಅವನು ಬಂದು ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತಾನೆ. ನೋಡ್ರಿ, ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಆತನ ಅಡ್ರೆಸ್ ತೋರಿಸಿ ದೇವ್ರು ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ. ಸಮುದ್ರದ ಪಕ್ಕದಲ್ಲಿರುವ ಚರ್ಮಕಾರಕನಾದ ಸಿಮೋನನ ಮನೆಯಲ್ಲಿ ಅವನಿದ್ದಾನಂತೇಳಿ ಅದು ದೇವ್ರು ಮಾತಾಡುವಂಥದ್ದು. ಆಮೆನ್, ಹಲ್ಲೆಲೂಯಾ. ಅವನಿಗೆ ಅಡ್ರೆಸ್ ಹೇಳಿ ಮನೆಗೆ ಕಳಿಸ್ಕೊಟ್ಟು ಅವನ ಮನೆಗೆ ಕರ್ಕೊಂಡು ಬಂದು ಇವ್ರು ಏನು ಮಾಡ್ತಾರೆ, ಅವನಿಂದ ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತದೆ ದೇವ್ರ ವಾಕ್ಯ, ನಿನ್ನ ದಾನಗಳು ನಿನ್ನ ಧರ್ಮಗಳು ಏನಾಗಿದೆ, ದೇವರ ಸನ್ನಿಧಿಯನ್ನು ಮುಟ್ಟಿದೆ. ನೋಡ್ರಿ, ಅವನು ಹೆಂಗೆ ದಾನ ಧರ್ಮ ಮಾಡಿರ್ಬೋದು? ದೇವರ ಸನ್ನಿಧಿಯನ್ನು ಮುಟ್ಟಿರ್ಬೇಕಂದ್ರೆ, ದೇವರ ಸನ್ನಿಧಿಯನ್ನೇ ಅವನ ದಾನಗಳು ಧರ್ಮಗಳು ಮುಟ್ಟಿರ್ಬೇಕಂದ್ರೆ ಅವನು ಯಾವ ರೀತಿ ದಾನ ಮಾಡಿರ್ಬೋದು? ಈ ವಾಕ್ಯ ಹೇಳ್ತದೆ, ಧಾರಾಳವಾಗಿ ದಾನ ಮಾಡಿರ್ಬೋದು. ಹಲ್ಲೆಲೂಯಾ. ಯಾವ ರೀತಿ ಅಲ್ರಿ? ಮನಸ್ಫೂರ್ತಿಯಿಂದ ದಾನ ಮಾಡಿರ್ಬೋದು. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಬಲಗೈಯಿಂದ ಕೊಡುವಾಗ ಅದು ಯಾರಿಗೆ ಗೊತ್ತಾಗಬಾರ್ದು? ನಿನ್ನ ಎಡಗೈ ಕೂಡ ಗೊತ್ತಾಗಬಾರ್ದು. ನಿನ್ನ ಎಡಗೈಯಿಂದ ಕೊಟ್ಟರೆ ನಿನ್ನ ಬಲಗೈಗೆ ಕೂಡ ಗೊತ್ತಾಗಬಾರ್ದು. ಇಲ್ಲಿದ್ದಾರೆ ನಮ್ಮ ಜೊತೆಲಿ ಕೆಲವರು, ನಾನು ಹೆಸರು ಹೇಳಂಗಿಲ್ಲ, ಅಯ್ಯವ್ರೆ ಅದೇನರಾಗಲಿ ಹೇಳಕ್ಕೆ ಹೋಗ್ಬೇಡ್ರಿ, ದೇವ್ರ ರಾಜ್ಯ ಕಟ್ಟಣ. ಇದ್ದಾರೆ ನಮ್ಮ ಜೊತೆಲಿದ್ದಾರೆ. ಅಣ್ಣ ಇದು ಭಾಳ ಆಗ್ತದೆ, ಅಯ್ಯಾರೆ ನೀವು ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಅದು ಎಷ್ಟರಾಗಲಿ ನಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ, ನಮ್ಮನ್ನು ಮುಂದೆ ಕರೆಯಕ್ಕೆ ಹೋಗ್ಬೇಡ್ರಿ, ನಾವು ಕಟ್ಟೋಣ, ದೇವ್ರ ರಾಜ್ಯ ಕಟ್ಟೋಣ. ಹಲ್ಲೆಲೂಯಾ. ಕಳೆದ ವರ್ಷದಲ್ಲೂ ಕೂಡ ಹೆಸರು ಹೇಳ್ಬೇಡ್ರಿ, ಮಾಡ್ರಿ, ಇದನ್ನು ನಮ್ಮ ಕಡೆಯಿಂದಾನೇ ಇರಲಿದ್ದು, ಒಂದು ಫುಲ್ ಮಾಡ್ರಿ ದೇವ್ರ ರಾಜ್ಯಕ್ಕಾಗಿ. ಒಂದು ಟಗರ್ ಫುಲ್ ನಾವೇ ನಮ್ಮದು ಕಡೆಯಿಂದ ರೀ. ನನಗೆ ಆಶ್ಚರ್ಯ ಆಯಿತು, ಆ ಫ್ಯಾಮ್ಲಿ ಕೊಡುವಂಗೆ ಆ ಪರಿಸ್ಥಿತಿನೇ ಇಲ್ಲ ಅವ್ರಿಗೆ. ಒಂದು ಫುಲ್ ಟಗರ್ ನಮ್ಮ ಕಡೆಯಿಂದ ರೀ, ಯಾವ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರ ಸಾಲಗಳು ಬಹಳ ಇತ್ತು, ಅವ್ರಿಗೇನೆ ಬೇಕಾಗಿತ್ತು. ಅಂಥ ಸ್ಥಿತಿಯಲ್ಲೂ ಕೂಡ ಅವರೇ ಮುಂದೆ ಬಂದು ಫುಲ್ ಅಮೌಂಟ್ ಕೊಟ್ಟರು, ಒಂದು ಟಗರ್ ಫುಲ್. ಎಷ್ಟು ಇದಾಯ್ತಂದ್ರೆ ನಿಜವಾಗ್ಲೂ ಯಾವ ರೀತಿ ಅಂದರೆ ದೇವ್ರ ವಾಕ್ಯ ಹೇಳ್ತದೆ, ದಾನಗಳನ್ನು ದೇವ್ರು ಏನು ಮಾಡಿದಾನಂತೆ, ಧಾರಾಳವಾಗಿ, ಆ ಹೃದಯದಿಂದ ಯಾರ್ಯಾರು ಧಾರಾಳವಾಗಿ, ಯಾರ್ಯಾರು ಸಂತೋಷದಿಂದ ದೇವರಿಗಾಗಿ ಏನು ಮಾಡ್ತಿರೋ ಮನುಷ್ಯರು ನೋಡಲಿಕ್ಕಿಲ್ಲ. ನಿಮ್ಮ ಪಾಸ್ಟರ್ ನಿಮ್ಮನ್ನು ನೋಡದೇ ಇರ್ಬೋದು, ನಿಮ್ಮ ಪಾಸ್ಟರ್ ನಿಮ್ಮನ್ನು ಶಬಾಷ್ ಮಗನೇ ಶಬಾಷ್ ಮಗಳೇ ಅನ್ನದೇ ಇರ್ಬೋದು, ಆದರೆ ದೇವರು ನಿಮ್ಮನ್ನು ಒಂದಿನ ಏನು ಮಾಡ್ತಾನೆ, ಗುರುತಿಸ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನ ಮಾಡಿದ ಕಾರ್ಯಕ್ಕೆ ನಿನ್ನ ಮೇಲಕ್ಕೆ ತಂದೆ ತರ್ತಾನೆ. ಇವತ್ತು ಅನೇಕರು ಹೆಂಗೆ ಮಾಡ್ತಾರೆ, ಕೊಡುವಂಥದ್ದು ವಿಧೇಯಗಳಲ್ಲೂ ಕೂಡ ಬಹಳ ಕಟ್ಟು ಮಾಡಿಕೊಂಡು ಅದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ದಾನಗಳು ಅಂತ ಹೇಳಿದ್ರೆ ಹೆಂಗಿರ್ಬೇಕ್ರಿ, ಧಾರಾಳವಾಗಿ. ಒಂದು ವಿಷಯ ಗೊತ್ತಾ ನಿಮಗೆ, ಒಂದು ವಾಕ್ಯ ಗೊತ್ತಾ ನಿಮಗೆ? ದೇವ್ರ ವಾಕ್ಯ ಹೇಳ್ತದೆ, ನೀವು ಕೊಡುವಂಥದ್ದು, ನೀವು ಕೈಲಾಗದೇ ಇರೋರಿಗೆ, ನೀವು ಅಸಹಾಯಕರಿಗೆ, ನೀವು ಅನಾಥರಿಗೆ ಏನೇ ಮಾಡಿದ್ರು, ದೇವರ ರಾಜ್ಯಕ್ಕಾಗಿ ನೀವು ಏನೇ ಮಾಡಿದ್ರು, ವಾಕ್ಯ ಹೇಳ್ತದೆ, ನೀವು ಯೆಹೋವನಿಗೆ ಸಾಲ ಕೊಟ್ಟಂತೆ. ಏನು ಮಾಡಿದಂತೆ? ನೀವು ದೇವರಿಗೆ ಸಾಲ ಕೊಟ್ಟಿದ್ದೀರಂತೆ. ಒಂದಿನ ಅದನ್ನು ಪೂರ್ತಿ ಚುಕ್ತ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಆತನ ಇಟ್ಕೊಳ್ಳೋದಿಲ್ಲ. ನೀನು ಮಾಡಿದ ದಾನ, ನೀನು ಮಾಡಿದ ಧರ್ಮಕ್ಕೆ 2ರಷ್ಟು ದೇವರು ನಿನಗೆ ಕೊಡ್ತಾನೆ. ನಮ್ಮ ಪಾಸ್ಟರ್ ಏನು ಕರಲಿಲ್ಲ, ಮುಂದೆ ಕರಲಿಲ್ಲ. ನಮ್ಮ ಪಾಸ್ಟರ್ ನನಗೊಂದು ಹೂವಿನ ಹಾರನೂ ಹಾಕಲಿಲ್ಲ. ಇವಾಗೆಲ್ಲ ನಮ್ಮ ಪಾಸ್ಟರ್ ಹೂವಿನ ಹಾರ ಮರ್ತು ಬಿಟ್ರೆ ಮುತ್ತಿನ ಹಾರಕತ್ತಾರ, ಒಂದಿನ ಕರೆದು ಹಾಕಲಿಲ್ಲ. ಚಿಂತೆ ಮಾಡಬೇಡ ಸಹೋದರನೇ ಸಹೋದರಿಯೇ, ಮುತ್ತಿನ ಹಾರ ಹಾಕೋದಕ್ಕಿಂತಲೂ ಅವರು ರತ್ನದ ಹಾರ ರೆಡಿ ಮಾಡಿದ್ದಾನೆ ನಿನಗೋಸ್ಕರವಾಗಿ. ಆಮೇನ್. ಮುತ್ತಿನ ಹಾರಕ್ಕಿಂತಲೂ ರತ್ನದಿಂದ ಮಾಡಿರುವ ಹಾರ ನಿನಗಾಗಿ ಕಾಯ್ತಾ ಇದೆ. ನೀನು ಮಾಡಬೇಕಾದನ್ನು ಧಾರಾಳವಾಗಿ ಮಾಡು. ಮನಸ್ಸಿನಲ್ಲಿ ಕಿಂಚತ ಇಟ್ಕೊಳ್ಳದೆ ಧಾರಾಳವಾಗಿ ಮಾಡೋದನ್ನು ಕಲಿ. ಧಾರಾಳವಾಗಿ ಮಾಡುವಾಗ ನೀನು ಧಾರಾಳವಾಗಿ ದೇವರು ಕೊಟ್ಟಿದ್ದಾನೆ. ಇದೆಲ್ಲ ಹೇಳ್ತದೆ ವಾಕ್ಯ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ. ಹೆಂಗೆ? ಧಾರಾಳವಾಗಿ. ವಾಕ್ಯ ಹೇಳ್ತದೆ, ಮಗನನ್ನೇ ಕೊಟ್ಟ ಮೇಲೆ ಇನ್ನೇನಪ್ಪ ಉಳಿಸ್ಕೊಂಡಿದ್ದಾನೆ? ಏನಾದರೂ ಇದೇನಾ ಪರಲೋಕದಲ್ಲಿ? ಇದೇನೇನ್ರಿ? ಏನಾದರೂ ಇದೇನಾ ಪರಲೋಕದಲ್ಲಿ? ಏನೂ ಇಲ್ಲ. ಎಲ್ಲವನ್ನ ನಿಮಗೆ ಕೊಟ್ಟಿದ್ದಾನೆ, ಆಲ್ರೆಡಿ ಎಲ್ಲ ಕೊಟ್ಟಿದ್ದಾನೆ. ವಾಕ್ಯ ಹೇಳ್ತದೆ, ಮಗನನ್ನೇ ನಿಮಗೆ ದಾನವಾಗಿ ಕೊಟ್ಟ ಮೇಲೆ ಇನ್ನೇನು ಉಳಿಸ್ಕೊಂಡಿದ್ದಾನೆ ತಂದೆ?
ಮಗನಲ್ಲಿ ಎಲ್ಲವನ್ನ ನಾವು ಹೊಂದಿಕೊಂಡಿದ್ದೇವೆ. ಕಳೆದ ದಿನಗಳಲ್ಲಿ ಮಾತಾಡ್ತಾ ಇದ್ವಲ್ವಾ? ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-4ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಮೂಲಕ ಏನು ಮಾಡಿದ್ದಾರೆ? ತಂದೆಯಾದ ದೇವರು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕೊಟ್ಟುಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಸಕಲ ಅಲ್ವಾ? ಬಹಳ ಚೆನ್ನಾಗಿದೆ. ಓದ್ರಿ ವಾಕ್ಯನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಸಕಲ ಆತ್ಮೀಯ ವರಗಳ್ರಿ, ಸಕಲ ಆಶೀರ್ವಾದ. ಪರಲೋಕದಲ್ಲಿ ಯಾವುದು ಉಳಿಸ್ಕೊಂಡಿಲ್ಲ ದೇವರು. ಎಲ್ಲವನ್ನ ಬರಿದು ಮಾಡಿಕೊಂಡು ನಮಗಾಗಿ ಎಲ್ಲವನ್ನ ಕ್ರಿಸ್ತನ ಮೂಲಕವಾಗಿ ಕೊಟ್ಟಿದ್ದಾನೆ. ಯಾರ್ಯಾರು ಕ್ರಿಸ್ತನ ಬಳಿಗೆ ಬರ್ತಾರೋ, ಯಾರ್ಯಾರು ಕ್ರಿಸ್ತನ ಮೂಲಕವಾಗಿ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಅದಕ್ಕೆ ದೇವರು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಾಬಳ್ಳಿ, ನಾನೇ ನಿಜವಾದ ಕುರುಬ, ನಾನೇ ನಿಜವಾದ ಬಾಗಿಲು, ನಾನೇ ಜೀವ ರೊಟ್ಟಿ, ನಾನೇ ಪರಲೋಕದ ಏನಾಗಿದ್ದೇನೆ? ರೊಟ್ಟಿ ಆಗಿದ್ದೇನೆ, ಜೀವದ ರೊಟ್ಟಿ ಆಗಿದ್ದೇನೆ. ನಾನೇ ಪರಲೋಕಕ್ಕೆ ಬಾಗಿಲಾಗಿದ್ದೇನೆ. ನಾನೇ ಏನಾಗಿದ್ದೇನೆ ರೀ? ಮಾರ್ಗ, ಸತ್ಯ, ಜೀವ. ಹಲ್ಲೆಲೂಯಾ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾನೇ ಅಂತ 7 ಸಾರಿ ದೇವರು ಮಾತಾಡ್ತಾರೆ. 7 ಸಾರಿ ನಾನೇ. ನೋಡ್ರಿ, ಆತನನ್ನು ಹೊರತು ಯಾವ ಆಶೀರ್ವಾದವು ನಾವು ಲೋಕದಲ್ಲಿ ಹೊಂದಿಕೊಳ್ಳೋಕ್ಕೆ ಆಗೋದಿಲ್ಲ. ಆಮೆನ್. ಹಲ್ಲೆಲೂಯಾ. ಆತನೇ ಎಲ್ಲಕ್ಕೂ ಆಧಾರನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 4-5 ವಾಕ್ಯದಲ್ಲಿ, ಆತನಿಗೋಸ್ಕರವಾಗಿ ಆತನಲ್ಲಿ ಎಲ್ಲವನ್ನು ದೇವರು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಓದ್ರಿ ವಾಕ್ಯನ. 4 ವಾಕ್ಯ 4-5 ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು. ಅದಕ್ಕಿಂತ ಮೇಲೆ ಅನ್ಸುತ್ತೆ ನೋಡಮ್ಮ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಆಮೆನ್, ಆಮೆನ್, ಹಲ್ಲೆಲೂಯಾ. ಆತನ ಇಲ್ಲದೆ ಒಂದು ಕೂಡ ಉಂಟಾಗಲಿಲ್ಲ. ಸಮಸ್ತವನ್ನ ತಂದೆಯಾದ ದೇವರು ಕ್ರಿಸ್ತನ ಮೂಲಕವಾಗಿ ನಮಗೆಲ್ಲವನ್ನ ಕೊಟ್ಟಿದ್ದಾನೆ. ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಕ್ರಿಸ್ತನ ಒಬ್ಬನು ಇಲ್ಲ ಅಂದ್ರೆ ಯಾವುದೂ ಇರೋದಿಲ್ಲ ರೀ. ಅವ್ರು ಹೇಳ್ತಾ ಇದ್ರಲ್ಲ, ಸಾಕ್ಷಿ ಹೇಳ್ತಾ ಇದ್ರು ಬ್ರದರ್, 8 ಜಾಬ್ಗಳು ಬಂದಿದ್ದಾವೆ ಅಲ್ರ. 8 ಜಾಬ್ ಬಂದಿದೆ. ಕೊನೆಗೆ ಕ್ರಿಸ್ತನಿಲ್ಲದೆ ಇರುವಾಗ ಏನಾಯ್ತು? ಅವ್ರ ಲೈಫಲ್ಲಿ ಒಂದು ಬ್ರೇಕ್ ಥ್ರೂ ಬಂತು. ಹಲ್ಲೆಲೂಯಾ. ಕ್ರಿಸ್ತನಿಲ್ಲ. ಮಗನೇ, ನಿನ್ನ ದಾನ ಧರ್ಮ ಎಲ್ಲ ಪರಲೋಕಕ್ಕೆ ಬಂದಿದೆ, ದೇವ್ರ ಮುಂದೆ ನಿಂತಿದೆ, ಆದ್ರೆ ಒಂದು ಕಡಿಮೆ ಆಗಿದೆ ಲೈಫಲ್ಲಿ. ಹಂಗಾಯ್ತು. ನಿನಗೆಲ್ಲ ಇದೆಯಪ್ಪ, ನಿನ್ನ ಜಾಬ್ ಇದೆ, ಒಳ್ಳೆ ಹೆಂಡತಿ, ಒಳ್ಳೆ ಮಗ, ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಪ್ರೀತಿ ಮಾಡೋ ಅಣ್ಣ, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ, ಆದರೆ ಒಂದು ಕಡಿಮೆ ಆಗಿದೆ ಮಗನೇ. ಏನು? ಯೇಸು ಸ್ವಾಮಿ ಇಲ್ಲ, ರಕ್ಷಣೆ ಇಲ್ಲ. ಆಗೊಂದು ಬ್ರೇಕ್ ಥ್ರೂ ಬಂತು ಲೈಫಲ್ಲಿ. ಹಾಗೇನಾಯ್ತು? ದೇವ್ರ ಬಳಿಗೆ ಅವ್ರು ಬರೋಕ್ಕೆ ಸಹಾಯ ಆಯಿತು. ಅವ್ರು ಇವತ್ತು ಬೈಬಲ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಅವ್ರು ಜೀವಿಸ್ತಕ್ಕೆ ಆಗ್ತಿಲ್ಲ. ಹಲ್ಲೆಲೂಯಾ. ಬೈಬಲ್ ಬಿಟ್ಟು ಅವ್ರು ಜೀವನ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ರಾತ್ರಿ ಅವರು ಬೈಬಲ್ ಓದ್ಕೊಂಡಿದ್ದಾರೆ. ಲೋಕದ ವಿಷಯ ಅವ್ರಿಗೆ ಎಷ್ಟು ಹೆಚ್ಚಾಗಿತ್ತಂದರೆ ಟಕ 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 ಎಲ್ಲ ಹೇಳೋರು. ಇವತ್ತು ಹೇಳ್ತಾ ಇದ್ದಾರೆ, ಲೋಕದ ನನಗೆ ಮರ್ತೋಗಿದೆ, ವಾಕ್ಯನೇ ಹೆಚ್ಚಾಗಿದೆ ಅಂತೇಳಿ. ಕ್ರಿಸ್ತನೇ ಹೆಚ್ಚಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ವಾಕ್ಯ ಹೇಳ್ತದಲ್ವಾ, ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ, ನೀವು ಪರಲೋಕ ಭಾವದವರಾಗ್ರಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಏನಾಗ್ಬೇಕು ನಾವು? ಪರಲೋಕ ಭಾವದವರಾಗಬೇಕಂತೆ. ಈ ಲೋಕದ ಭಾವದವರಾಗಿರಬಾರ್ದು. ಈ ಲೋಕದ ಆಸೆ ಪಾಸಗಳಿಗೆ ನಾವು ಗುರಿ ಆಗಬಾರ್ದು. ಪರಲೋಕದ ಭಾವದವರಾಗಬೇಕು. ಹಾಗೆ ಅದಕ್ಕೆ ಹಾಡುಗಾರನ ಹೇಳ್ತಾನೆ ಬಹಳ ಸ್ಪಷ್ಟವಾಗಿ. ನನಗೆ ಆ ಪದಗಳು ಬರುವಾಗೆಲ್ಲ ಹಾಡು ನೆನಪಾಗ್ತದೆ. ನಾವು ಹಾಗೆ ದೇವ್ರನ್ನ ಸೇವಿಸ್ಬೇಕ್ರಿ. ಏನಂತ ಗೊತ್ತಾ? ರಾತ್ರಿ ಎಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ, ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ,
ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಚಿಂತೆ ಇಲ್ಲ, ನೋವಿಲ್ಲ, ಯೇಸುವಿನ ರಾಜ್ಯದಲ್ಲಿ. ಚಿಂತೆ ಇಲ್ಲ, ನೋವಿಲ್ಲ, ಯೇಸುವಿನ ರಾಜ್ಯದಲ್ಲಿ. ಆನಂದವೇ, ಆಶ್ಚರ್ಯವೇ, ಆನಂದವೇ, ಪರಮಾನಂದವೇ, ಅತಿಶಯವೇ, ಅಭಿಷೇಕವೇ, ಆನಂದವೇ, ಪರಮಾನಂದವೇ. ಆಮೇನ್, ಹಲ್ಲೆಲೂಯ. ಏನಿಲ್ಲಂತೆ ಆತನ ರಾಜ್ಯದಲ್ಲಿ? ರಾತ್ರಿ ಇಲ್ಲ, ಎಲ್ಲ ಆತನಿಗೆ ಒಂದು. ಇವತ್ತು ನಾವು ಕೀರ್ತನೆಗಳನ್ನು ಓದ್ತಾ ಇದ್ದೇವಲ್ಲ, ಕೀರ್ತನೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿರ್ತದೆ. ಆತನಿಗೆ ರಾತ್ರಿ ರಾತ್ರಿ ಅಲ್ವಂತೆ, ಹಗಲು ಈರುಳೇ ಇಲ್ಲ, ಅವನಿಗೆಲ್ಲ ಹಗಲಾಗೇ ಇದೆ. ಹಲ್ಲೆಲೂಯ. ಆ ರಾತ್ರಿ ಇಲ್ಲ, ಆತನಿಗೆ ಏನಿಲ್ಲ, ಈರುಳು ಇಲ್ಲ, ಎಲ್ಲ ಹಗಲಾಗೇ ಇದೆ. ಯಾಕೆ? ಆತನೇ ಬೆಳಕಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಏನಾಗಿದ್ದಾನೆ ದೇವರು? ನಮಗೆ ಆತನೇ ಬೆಳಕಾಗಿ ಬಂದಿದ್ದಾನೆ. ಸಭೆಗೆ ಆತನ ಬೆಳಕಾಗಿದ್ದಾನೆ, ಲೋಕಕ್ಕೆ ಆತನ ಬೆಳಕಾಗಿದ್ದಾನೆ, ನಮ್ಮೆಲ್ಲರ ಒಬ್ಬೊಬ್ಬರ ಜೀವಿತಕ್ಕೆ ಆತನ ಬೆಳಕಾಗಿದ್ದಾನೆ. ಅದಕ್ಕೆ ಆತನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಅಲ್ಫಾ ಒಮೆಗಾ ಅಂತ ಕರೀತಾರೆ. ಹಲ್ಲೆಲೂಯ. ಏನಾಗಿದ್ದಾನೆ ನನ್ನ ದೇವರು? ಆದಿ ಅಂತ್ಯ ಇಲ್ಲದ ದೇವರು, ಅಲ್ಫಾ ಒಮೆಗಾ. ಆಮೇನ್, ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ಆತನ ಬಗ್ಗೆ ವರ್ಣನೆ ಮಾಡ್ತಾ ಇದ್ರೆ ಸಮಯನೇ ಸಾಲದು. ಆಮೇನ್. ಆ ವಾಕ್ಯ ಸ್ವರೂಪನಾದ ದೇವರು ನಮ್ಮ ಜೊತೆಲಿ ಏನ್ ಮಾಡ್ತಾ ಇದ್ದಾರೆ? ವಾಸ ಮಾಡಿದ್ದಾನೆ. ವಾಕ್ಯ ಸ್ವರೂಪನಾದ ದೇವರು ನಮ್ಮ ಜೊತೆಲಿ ವಾಸ ಮಾಡಿ, ಪವಿತ್ರಾತ್ಮನಾದ ದೇವರು ನಮ್ಮ ಜೊತೆಲಿ ಇವತ್ತು ನಮ್ಮನ್ನೇನು ಮಾಡ್ತಾನೆ? ನಿತ್ಯತ್ವಕ್ಕೆ ನಡೆಸ್ತಾ ಇದ್ದಾನೆ. ನೋಡಿ, ದೇವ್ರ ವಾಕ್ಯ ಹೇಳ್ತದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ ವಾಕ್ಯ 2 ಕೊರಿಂಥ 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ. ಯಾರಿಗೆ? ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ. ಯಾರಿಗೆ? ಎಲ್ರಿಗೂ ಆಗಲ್ಲ, ಎಲ್ರಿಗೂ ಸಿಗೋದಿಲ್ಲ. ಯಾರು ಕ್ರಿಸ್ತ ಯೇಸುವಿನಲ್ಲಿದ್ದಾರೋ ಅವರಿಗೆ ಏನಾಗಿದೆ? ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬೇಕು? ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ. ಆಮೆನ್, ಹಲ್ಲೆಲೂಯ. ನಾವೇನಾಗ್ಬೇಕು? ನಾವು ಪರಿಪೂರ್ಣ ಉಳ್ಳವರಾಗಿರಲಿಕ್ಕೆ ಆಗಲ್ಲ. ನಾನು ಇದರಲ್ಲಿ ಪರಿಪೂರ್ಣನು ಅಂತ ಹೇಳಕ್ಕೆ ಆಗಲ್ಲ. ನಾನು ಲೋಕದಲ್ಲಿ ಪರಿಪೂರ್ಣವಾಗಿ ಇರ್ತೇನೆ ಅಂತ ಹೇಳಕ್ಕೆ ಆಗಲ್ಲ. ಆದರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ, ಹಲ್ಲೆಲೂಯ. ಯಾರ ಮೂಲಕವಾಗಿ? ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾನು ಪರಿಪೂರ್ಣವುಳ್ಳ ಜೀವಿತವನ್ನು ಜೀವಿಸ್ತೇನೆ ಅಂತ ಹೇಳ್ಬೋದು. ನಾನು ಪರಿಪೂರ್ಣನು ಅಂತ ಹೇಳಕ್ಕೆ ನಮ್ಮಿಂದ ಆಗಲ್ಲ. ಕ್ರಿಸ್ತನು ನಮ್ಮೊಳಗೆ ಬರುವಾಗ, ಹಲ್ಲೆಲೂಯ, ನಾವೇನಾಗ್ತೀವಿ? ಪರಿಪೂರ್ಣ ಉಳ್ಳವರಾಗ್ತೀವಿ. ವಾಕ್ಯ ಹೇಳ್ತದೆ, ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯ. ಏನಂತೆ? ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ಅದೇ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ಉಚಿತಾರ್ಥವಾದ ವರ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯ. ಯಾರಿಂದ ಬರ್ತದೆ? ಉಚಿತವಾದ ವರ ತಂದೆಯಾದ ದೇವರು ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನು ಉಚಿತವಾಗಿ ನಮಗೆ ಸಿಕ್ಕಿರುವ ವರವಾಗಿ ಬಂದಿದ್ದಾನೆ. ಓದ್ರಿ ವಾಕ್ಯನ. ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಕೂಡ ನಿತ್ಯ ಜೀವ ವರವಾಗಿ ಗಿಫ್ಟ್. ಹಲ್ಲೆಲೂಯ. ಯೇಸು ಸ್ವಾಮಿ ಏನಾಗಿದ್ದಾನ್ರಿ? ನಮಗೆ ಗಿಫ್ಟ್, ವರವಾಗಿ ಆತನು ಬಂದಿದ್ದಾನೆ. ಅದಕ್ಕೆ ಒಂದು ಮಗು ನಿಮಗಾಗಿ ಹುಟ್ಟಿದೆ ಅಷ್ಟೇ. ಏನಂತೆ? ವರದ ಮಗನು ನಮಗೆ ದೊರೆತನು. ನೋಡಿ, ಎಷ್ಟು ಬಹಳ ಸ್ಪಷ್ಟವಾಗಿ ದೇವರು ವಾಕ್ಯ, ವರದ ಮಗ ನಮಗೆ ದೊರೆತ. ಆತನ ಮೂಲಕವಾಗಿ ನಾವೇನಾಗ್ತಿದ್ದೀವಿ? ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಬಂಗಾರ ಬೀದಿಯಲ್ಲಿ ನಡೆಯುತ್ತ ನಲಿಯುವೆನಾ, ದೇವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ಬಂಗಾರ ಬೀದಿಯಲ್ಲಿ ನಡೆಯುತ್ತ ನಲಿಯುವೆನಾ, ದೇವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ಆನಂದವೇ, ಆಶ್ಚರ್ಯವೇ,
ಆನಂದವೇ ಪರಮಾನಂದವೇ, ಅತಿಶಯವೇ ಅಭಿಷೇಕವೇ, ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ, ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ನಿತ್ಯ ಬೆಳಕು. ಹಗಲು ರಾತ್ರಿ ಅನ್ನೋದೇನಿಲ್ಲ, ಒಂದೇ ಸಮವಾಗಿರ್ತದೆ. ರಾತ್ರಿನೂ ಗೊತ್ತಾಗಲ್ಲ, ಹಗಲು ಗೊತ್ತಾಗಲ್ಲ. ಯಾಕಂದ್ರೆ ಆತನೇ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ಆತನೊಂದಿಗೆ ನಾವು ನಿತ್ಯ ರಾಜ್ಯಕ್ಕೆ ಏನಾಗ್ಲಿಕ್ಕಿದ್ದೇವೆ? ಸೇರ್ಲಿಕ್ಕಿದ್ದೇವೆ. ಆತನೊಂದಿಗೆ ನಾವು ಬಂಗಾರದ ಬೀದಿಯಲ್ಲಿ ನಡಿಲಿಕ್ಕಿದ್ದೇವೆ. ಆಗ್ತಾನೆ ಹೇಳ್ತಾ ಇದೆ, ಬಂಗಾರದ ಬೀದಿ. ಹಲ್ಲೆಲೂಯ. ನೋಡಿರ ಎಲ್ಲಾದರೂ ಭೂಲೋಕದಲ್ಲಿ? ಕೇಳಿದ್ದೀವಿ, ಯಾರೋ ಹೇಳಿದ್ದಾರೆ, ಸುಳ್ರು ಪಳ್ರು. ಹಲ್ಲೆಲೂಯ, ಹೇಳಿದ್ದಾರ. ಆದರೆ ಕೇಳಿದಾರಲ್ಲ, ಹೇಳಿದಾರೆ, ಕೇಳಿಸ್ಕೊಂಡಿದ್ದೀರಾ? ಇವ್ರ ಅಧಿಕಾರಕ್ಕೆ ಬಂದರೆ ಹಿಂಗಾಗತ್ತೆ ಗೊತ್ತಾ? ಚಿನ್ನದ ಬೀದಿ ಗೊತ್ತಾ? ಸುಳ್ಳು ಪಳ್ರು ಅಂದ್ರೆ ಅವರೇ. ಹಲ್ಲೆಲೂಯ. ಆದರೆ ಸ್ವಾಮಿ ಹಾಗೆ ಸುಳ್ಳು ಹೇಳ್ತಾ ಇಲ್ಲ, ನಮ್ಮನ್ನು ನಿಜವಾಗ್ಲೂ ಆ ಬಂಗಾರದ ಬೀದಿಯಲ್ಲೇ ನಡೆಸಲಿಕ್ಕಿದ್ದಾನೆ. ಬಂಗಾರಕ್ಕೆ ಅಲ್ಲಿ ಬೆಲೆ ಇಲ್ಲ. ಹಲ್ಲೆಲೂಯ. ಆತನ ರಾಜ್ಯದಲ್ಲಿ ಬಂಗಾರಕ್ಕೇನಿಲ್ಲ, ಬೆಲೆನೇ ಇಲ್ಲ. ನೀವು ಒಂದು 40-50 ವರ್ಷದ ಹಿಂದೆ ಹೋದ್ರೆ ನಮ್ಮ ದೇಶದಲ್ಲೂ ಕೂಡ, ನಮ್ಮ ರಾಜ್ಯದಲ್ಲೂ ಕೂಡ ಬೆಲೆ ಇರಲಿಲ್ಲ ಅದಕ್ಕೆ. ಗೊತ್ತಾ ನಿಮಗೆ? ಇದೇ ಕೃಷ್ಣರಾಜ ಒಡೆಯರ ವಿಜಯನಗರ ಸಾಮ್ರಾಜ್ಯ ಹಂಪಿ ಉತ್ಸವ ಇವಾಗೆಲ್ಲ ನೋಡ್ತೀವಲ್ಲ, ಒಂದು 50 ವರ್ಷದ ಹಿಂದೆ ಅನ್ಸುತ್ತಲ್ರಿ. ಒಂದು 50 ವರ್ಷದ ಹಿಂದೆ ಹೋದರೆ ಬಂಗಾರಕ್ಕೆ ಬೆಲೆನೇ ಇಲ್ಲ. ನಮ್ಮ ರಾಜ್ಯದಲ್ಲೇ ಏನು ಮಾಡ್ತಿದ್ರು ಗೊತ್ತ್ರಿ? ಬೀದಿಯಲ್ಲಿ ಹಾಕ್ಕೊಂಡು ಸೇರಂಗೆ ಅಳಿತಿದ್ರಂತೆ. ಹಲ್ಲೆಲೂಯ. ಈ ಲೋಕದಲ್ಲಿ ಅನುಭವಿಸಿದ್ವಿ ಅಂದರೆ ಪರಲೋಕದಲ್ಲಿ ಹಂಗಿರ್ಬೋದು. ಮುತ್ತು ರತ್ನ ನೋಡ್ರಿ, ಮುತ್ತು ರತ್ನ, ಬಂಗಾರ ಬೆಲೆನೇ ಇಲ್ಲ. ಆವಾಗ ಅದು ಬಿದ್ದರೂ ಕೂಡ ಅದನ್ನು ಯಾರು ನೋಡ್ತಿದ್ದಿಲ್ಲ. ರೋಡಲ್ಲಿ, ಮನೆಯಲ್ಲಿ ಸುಮ್ಮನೆ ಬಿದ್ದು ಹೋಗಿದ್ರು ಕೂಡ ನೋಡ್ತಿದ್ದಿಲ್ಲ. ಹಾಗಿತ್ತು ನಮ್ಮ ರಾಜ್ಯದಲ್ಲೇ, ಕರ್ನಾಟಕದಲ್ಲೇ. ಆದರೆ ಇವತ್ತೇನಾಗಿದೆ? ದೀಪ ಹಚ್ಚಿ ಹುಡ್ಕೊಂಗಾಗಿದೆ. ಹಲ್ಲೆಲೂಯ. ಇವತ್ತೇನಾಗಿದೆ? ಏನಾಗಿದೆ ರೀ? ಇವತ್ತು ಬಂಗಾರದ ಬೆಲೆ ಎಷ್ಟು ಹೋಗಿದೆ? ಲಕ್ಷಕ್ಕೆ ಹೋಗ್ತಾ ಇದೆ. ಹತ್ತಿರ ಲಕ್ಷ ಒಂದು ತೊಲೆ. ನನ್ನ ಮದುವೆ ಸಮಯದಲ್ಲಿ ಹೆಚ್ಚು ಒಂದು 15,000 ಇತ್ತಾ ಅಮ್ಮ? 15,000 ಇತ್ತು ನನ್ನ ಮದುವೆ ಸಮಯದಲ್ಲಿ ಒಂದು ತೊಲೆ ಬಂಗಾರ. ಇವಾಗ ಲಕ್ಷಕ್ಕೆ ಹತ್ರ ಆಗ್ತಾ ಇದಂತೆ. ನೋಡಿ ಹೆಂಗಿದೆ ಇವತ್ತು. ಹಾಗಿದ್ರೆ ಆ ದೇವರು ಇವತ್ತು ನಮ್ಮನ್ನು ಹೆಂಗೆ ಮಾಡ್ಲಿಕ್ಕಿದ್ದಾನೆ? ಮೂಗಲ್ಲಿ ಬೇಡ, ಕಿವಿಯಲ್ಲಿ ಬೇಡ, ಎಲ್ಲಿ ಬೇಡ? ಕೊರಳಲ್ಲಿ ಬೇಡ, ಕೈಯಲ್ಲಿ ಬೇಡ, ಎಲ್ಲಿ? ಕಾಲು ಕೆಳಗೆ. ಹಲ್ಲೆಲೂಯ. ಎಲ್ಲಿ? ಕಾಲು ಕೆಳಗೆ. ಅಂದ್ರೇನು? ಬೀದಿ, ಬಂಗಾರದಿಂದ ಬೀದಿ. ದೇವರು ಕಿವಿಯಲ್ಲೋ ಎಲ್ಲೋ ಒಂದು ಚೂರು ಸಿಕ್ಕರೆ ಒಂದು ಉಂಗುರ ಮಾಡಿಸ್ಕೊಳ್ಳೋಣ, ಒಂದು ಮೂಗಲ್ಲಿ ಒಂದು ಬೊಟ್ಟು ಹಾಕ್ಕೊಳ್ಳೋಣ, ಕಿವಿಯಲ್ಲಿ ಒಂದು ಏನೋ ಮಾಡಿಸ್ಕೊಳ್ಳೋಣ ಅಂತ ಪಾಪ ಹೆಣ್ಮಕ್ಳು ಆಸೆ ಪಡ್ತೀರಲ್ಲ, ಆಸೆ ಪಡೋದು ಬಿಟ್ಬಿಡ್ರಿ. ನಿಮ್ಮನ್ನು ದೇವರು ಅದ್ರ ಮೇಲೆ ನಡೆಯಂಗೆ ಇಟ್ಟಮಣ. ಹಲ್ಲೆಲೂಯ. ನೀವು ಅದ್ರ ಮೇಲೆ ನಡೆದು ಹೋಗ್ಲಿಕ್ಕಿದ್ದೀರಿ. ಹಲ್ಲೆಲೂಯ. ನಾವಂಗೆ ಅಷ್ಟೇನು ಅಂದ್ಕೊಂಡು ಮತ್ತೆ ಪುರುಷರು ಅಂತಾರಲ್ಲ, ಅವರು ನಡೀತಾರೆ. ಹಲ್ಲೆಲೂಯ. ಆಮೇನ್. ಏನು ಮಾಡ್ತಾರೆ? ಕ್ರಿಸ್ತನು ನಮ್ಮನ್ನು ನಿತ್ಯ ರಾಜ್ಯದಲ್ಲಿ ನಡೆಸಲಿಕ್ಕಿದ್ದಾನೆ. ಆತನು ಸಕಲ ದಾನಗಳನ್ನು ನಮಗೆ ವರವಾಗಿ ಕೊಟ್ಟಿದ್ದಾನೆ. ಧಾರಾಳವಾಗಿ ನಮಗೆ ದಾನವನ್ನು ಕೊಟ್ಟಿದ್ದಾನೆ. ಧಾರಾಳವಾಗಿ ತನ್ನ ಮಗನನ್ನೇ ಕೊಟ್ಟಿದ್ದಾನೆ. ನಾವು ಇವತ್ತೇನಾಗಬೇಕ್ರಿ? ಆ ಮಗನನ್ನು ಹೆಚ್ಚಾಗಿ ಪ್ರೀತಿಸ್ಬೇಕು. ಸುಮ್ಮನೆ ಹೇಳೋದಲ್ಲ, ಹೃದಯದಿಂದ ಪ್ರೀತಿಸ್ಬೇಕು. ವಾಕ್ಯನ ಪ್ರೀತಿಸ್ಬೇಕು. ನೀವು ಯೇಸು ಸ್ವಾಮಿನ ಹೆಂಗೆ ಪ್ರೀತಿಸ್ಬೇಕಂದ್ರೆ ಆತನ ವಾಕ್ಯ, ಆತನ ಮಾತು, ದೇವರು ನಮಗೆ ಕೊಟ್ಟಿರುವಂಥ ಸತ್ಯವೇದ, ಈ ಬೈಬಲ್ನ ನಾವು ಏನು ಮಾಡಬೇಕು? ನಮ್ಮ ಜೀವಿತದಲ್ಲಿ ತೆರೆದ ಸತ್ಯವೇದದ ಥರ ನಾವು ಜೀವಿಸುವಾಗ, ವಾಕ್ಯದಂತೆ ನಾವು ಜೀವಿಸುವಾಗ ನಾವು ಯೇಸು ಸ್ವಾಮಿನ ಪ್ರೀತಿಸ್ತೇವೆ ಅಂತ ಅರ್ಥ. ಹಲ್ಲೆಲೂಯ. ನಾವು ವಾಕ್ಯವನ್ನು ಪ್ರೀತಿಸಿದಾಗ ಏನಾಗ್ತದೆ? ಆಜ್ಞೆಗಳನ್ನು ಕೈಕೊಂಡು ನಡೆದಾಗ ಏನಂತೇವೆ? ಏನಾಗುತ್ತೆ? ನಾವು ದೇವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ. ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗುವಾಗ, ದೇವರ ಸಭೆಗೆ ವಿಧೇಯರಾಗುವಾಗ, ಸೇವಕರಿಗೆ ವಿಧೇಯರಾಗುವಾಗ ಯೇಸುವನ್ನು ಪ್ರೀತಿಸ್ತೇವೆ ಅಂತ ಅರ್ಥ. ಅವಿಧೇಯತ್ವದಿಂದ ಏನಾಗ್ತದೆ? ಮಂತ್ರಕ್ಕಿಂತಲೂ ಕೆಟ್ಟದ್ದು ಯಾವುದು? ಅವಿಧೇಯತೆ. ಯಾವುದಕ್ರಿ? ಮಾಟ ಮಂತ್ರಕ್ಕಿಂತಲೂ ಕೆಟ್ಟದ್ದು ಅವಿಧೇಯತೆ. ವಾಕ್ಯಕ್ಕೆ ಅವಿಧೇಯರಾಗುವಂಥದ್ದು, ವಾಕ್ಯಕ್ಕೆ ನಾವು ಅವಿಧೇಯರಾಗುವಂಥದ್ದು, ಸೇವಕರಿಗೆ ಅವಿಧೇಯರಾಗುವಂಥದ್ದು, ದೇವ ಜನರಿಗೆ, ದಾಸರಿಗೆ ಅವಿಧೇಯರಾಗುವಂಥದ್ದು, ಸಭೆಗೆ ಅವಿಧೇಯರಾಗುವಂಥದ್ದು. ಸಭೆ ಯಾರ್ದು? ನಿಮ್ಮ ಪಾಸ್ಟ್ರದ? ನಂದ?
ನಂದು ಲಾಸ್ಟ್ ಒಂದು 70 ವರ್ಷ ಅಷ್ಟೇ, 80 ವರ್ಷ, ಅದಕ್ಕಿಂತ ಹೆಚ್ಚು ನಾನು ಇಲ್ಲಿರಲ್ಲ ಭೂಮಿ ಮೇಲೆ. ನಂದಲ್ಲ ಇದು ಸಭೆ. ಇದು ಯಾರ್ದು? ಕ್ರಿಸ್ತನ ಸಭೆ. ಇದಕ್ಕೆ ತಲೆ ಯಾರು? ಕ್ರಿಸ್ತನು. ನಾನಲ್ಲ, ನನ್ನ ಕುಟುಂಬನ ಅಲ್ಲ. ನಾನು ಹಿಂಗೆ ಸೇವೆ ಮಾಡ್ತಿರ್ಬೋದು, ನನ್ನ ಮಕ್ಕಳು ಅದನ್ನು ಮಾಡ್ತಾರಾ ಇಲ್ವೋ? ದೇವರು ಅವ್ರವ್ರ ದರ್ಶನ ನಡೆಸ್ತಾರೆ. ಇದು ನನ್ನ ದರ್ಶನ. ದೇವರನ್ನು ನಡೆಸಿದ್ದಾರೆ. ಒಬ್ಬೊಬ್ಬರಿಗೊಂದೊಂದು ದರ್ಶನ ಇದೆ. ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತಿಲ್ಲ. ವಿಧವಾದ ಸೇವೆಗಳಿದೆ. ಈ ಸಭೆಗೆ ಕ್ರಿಸ್ತನೇ ತಲೆ. ಈ ಸಭೆಗೆ ಕ್ರಿಸ್ತನೇ ತಲೆ. ನೀವು ಆತನನ್ನು ನೋಡಿ ಬಂದಿದ್ದೀರಿ, ನನ್ನನ್ನು ನೋಡಿ ನಂಬಿ ಬಂದಿಲ್ಲ. ನೀವು ನಂಬಿರೋದು ಯಾರನ್ನ? ಕ್ರಿಸ್ತನನ್ನ. ಆತನಿಗೆ ವಿಧೇಯರಾಗೋದು ಕಲಿರಿ. ಹಾಗೆ ಆತನು ಪ್ರೀತಿಸುವ ಸಭೆಗೂ ವಿಧೇಯರಾಗೋದನ್ನು ಕಲಿರಿ. ಆತನು ಪ್ರೀತಿಸುವ ಸೇವಕರಿಗೂ ವಿಧೇಯರಾಗೋದನ್ನು ಕಲಿರಿ. ಹಲ್ಲೆಲೂಯಾ. ಹಾಗೆ ನಾವು ವಿಧೇಯತ್ವದಿಂದ ನಡೆಯುವಾಗ, ಆಮೇನ್, ಮಾಟ ಮಂತ್ರಗಳಿಗಿಂತಲೂ ಕಡೆಯಾಗಿರುವಂಥ ಆ ಸಂಗತಿಗಳಿಂದ ನಮ್ಮನ್ನು ದೇವರು ದೂರ ಮಾಡ್ತಾನೆ. ನಾವು ವಿಧೇಯರಾಗಿ ನಡೆಯುವಾಗ ನಮ್ಮ ಜೀವನದಲ್ಲಿ ಏನು ಬರ್ತದೆ? ಒಂದು ಹೊಳಪು. ನಮ್ಮ ಲೈಫಲ್ಲಿ ಏನು ಬರ್ತದೆ? ನಮ್ಮ ಜೀವನದಲ್ಲಿ ಒಂದು ಹೊಸತನ. ಅದಕ್ಕೆ ಹಾಡುಗಾರ ಹೇಳ್ತಾನೆ, ನಿನ್ನ ನಂಬಿ ಬಂದವರ ಕೈ ಬಿಡಲಿಲ್ಲ, ನಿನ್ನ ಕೃಪೆನ ಹಿಡಿದವರನ್ನ ಏನು ಮಾಡಿದೆ? ಉನ್ನತಕ್ಕೇರಿಸಿದೆ. ದೇವರೇ, ಹೊಸ ಕಾರ್ಯ ಮಾಡಿದೆಯಪ್ಪ, ಸ್ತೋತ್ರ ಸ್ತೋತ್ರ. ಜೀವನದಲ್ಲಿ ಹೊಸ ಕಾರ್ಯಗಳು. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ರೀ, ನಾವು ಕ್ರಿಸ್ತನನ್ನು ಅನುಸರಿಸುವಾಗ, ವಾಕ್ಯವನ್ನು ಪ್ರೀತಿಸಿ ನಡೆಯುವಾಗ, ಆಮೇಲೆ ಸಭೆಯನ್ನು ಪ್ರೀತಿಸಿ ನಡೆಯುವಾಗ ನಾವೇನಾಗ್ತೀವಿ? ನಮ್ಮ ಜೀವನದಲ್ಲಿ ಹೊಸ ಕಾರ್ಯಗಳು ನೋಡ್ಲಿಕ್ಕಾಗ್ತದೆ. ನಾವು ಇದ್ದ ಹಾಗೆ ಇರಬೇಕಂದ್ರೆ ನೀವು ಏನು ಮಾಡೋದಕ್ಕಾಗಿಲ್ಲ. ವಾರಕ್ಕೊಂದು ಸರಿ ಬನ್ನಿರಿ, ಇಲ್ಲ ಅಂದರೆ ತಿಂಗಳಿಗೊಂದು ಸರಿ ಬನ್ನಿರಿ, ಹಾಗೇ ಇರ್ತೀರಿ. ಬದಲಾಗಬೇಕು, ಹೊಸದಾಗಬೇಕು ಅಂದರೆ ಏನು ಮಾಡಬೇಕು? ನಾವು ಭಾನುವಾರ ತಪ್ಪಿಸ್ಕೊಳ್ಬಾರ್ದು. ಶುಕ್ರವಾರ ಉಪವಾಸ ಪ್ರಾರ್ಥನೆಗಳು. ಇವತ್ತಿಗೂ ನಾನು ಕಾಯ್ತಾ ಇದ್ದೀನಿ, ನೋಡೋಣ ನಮ್ಮವ್ರು ಯಾವಾಗ ಹೇಳ್ತಾರಂತೇಳಿ. ನಿಜವಾಗ್ಲೂ 1 ತಿಂಗಳಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಕೆಲವ್ರು ಫೋನ್ ಮಾಡಿದರು, ಅವ್ರಿಗೆ ಹೇಳಿದ್ದೀನಿ ನಾನಿಲ್ಲ, ಇವತ್ತು ಫಾಸ್ಟಿಂಗ್ ಪ್ರೇಯರ್ ಇದೆ, ಬೇರೆಯವ್ರು ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದೀನಿ ನಾನು. ಕಳೆದ ವರ್ಷದಲ್ಲಿ ಪರವಾಗಿಲ್ಲ ನಡೆಸಿದ್ರು, ನಮ್ಮ ಮನೇಲಿ ಒಂದು ಶುಕ್ರವಾರ, ನಿಮ್ಮ ಮನೇಲಿ ಒಂದು ಶುಕ್ರವಾರ ಅಂತೇಳಿ. ಈ ವರ್ಷಕ್ಕೆ ಬಂದಾಗ ಮಬ್ಬಾಗಿದ್ದಾರೆ, ಇರಲಿ. ಹಲ್ಲೆಲೂಯಾ. ಈ ವರ್ಷ ಸ್ವಲ್ಪ ಮಬ್ಬಾಗಿದ್ದಾರೆ, ಇರಲಿ. ಇವತ್ತೇನು ನೋಡೋಣ ಅಂತ. ಶುಕ್ರವಾರ ಪ್ರಾರ್ಥನೆ ಮರ್ತು ಬಿಟ್ರ? ಉಪವಾಸ ಪ್ರಾರ್ಥನೆ ಎಷ್ಟು ಜನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರಿ ಶುಕ್ರವಾರ? ಬೇರೆ ನೀವೇ ಕೂತ್ಕೊಂಡು ಮಾಡಿದ್ರೆ ಹೆಂಗಿರ್ತದೆ? ಅದು ಸಭೆಯಾಗಿ ಕೂತ್ಕೊಂಡು ಮಾಡಿದ್ರೆ ಹೆಂಗಿರ್ತದೆ? ಒಂದು ಕಟ್ಟಿಗೆ ಮುರಿಯೋದು ಬಹಳ ಸುಲಭ. ಒಂದು ಕಟ್ಟಿಗೆ ನಿಮ್ಮ ಕೈಯಲ್ಲಿ ಕೊಟ್ಟರೆ ಏನಾಗುತ್ತೆ? ಬಹಳ ಸುಲಭವಾಗಿ ಮುರಿದು ಹಾಕ್ತೀರಾ. ಅದೇ ಒಂದು 10 ಕಟ್ಟಿಗೆನ ಜೋಡಿಸಿ ನಿಮ್ಮ ಕೈಯಲ್ಲಿ ಕೊಟ್ಟರೆ ಮುರಿತೀರಾ? ಏನಪ್ಪ ಶರಣಪ್ಪ, ಆಗುತ್ತಾ? ಬಿಡ್ರಿ ಪಾಸ್ಟರ್, ನಾವು ಮುರಿತೀವಿ, ದಷ್ಟಪುಷ್ಟವಾಗಿದ್ದೀವಿ ಅಂತೀರಾ? ಆಗಲ್ಲ. ಎಷ್ಟು ನಮಗೆ ಶಕ್ತಿ ಇದ್ರೂ ಕೂಡ ಒಂದು 10 ಕಟ್ಟಿಗೆನ ಜೋಡಿಸಿ ನಾವು ಪೆಂಡಿ ಮಾಡಿ ಕೊಟ್ಟರೆ ಮುರಿಯೋಕ್ಕೆ, ಸುಲಭವಾಗಿ ಮುರಿಯೋಕ್ಕೆ ಆಗಲ್ಲ. ಹಾಗೆ ನಾನು ಮಾಡಿಸಿರುವಾರದಲ್ಲಿ, ನಾನು ಗೋರೆಬಾಳದಲ್ಲಿ, ನಾನು 3 ಮೈಲ್ ಕ್ಯಾಂಪಲ್ಲಿ ಉಪವಾಸ ಪ್ರೇಯರ್ ಮಾಡ್ತೇನೆ ರೀ ಅಂದರೆ ಕಡೆ ಬನ್ನಿರಿ, ಸಭೆಯಾಗಿ ಬಂದು ಪ್ರೇಯರ್ ಮಾಡಿ ನೋಡ್ರಿ. ಸಭೆಯಾಗಿ ಬರೋದನ್ನು ಕಲೀರಿ. ಸ್ತ್ರೀಯರ ಕೂಟ ಮುಂದುವರಿಸ್ತಾ ಇದ್ದೀರಾ? ಸ್ತ್ರೀಯರು ಸಪ್ಪಗಾಗ್ಬಿಟ್ರ? ದೇವ್ರು ನಿಮ್ಮನ್ನು ಉಪ್ಪನ್ನಾಗಿಟ್ಟಾನಮ್ಮ, ಸಪ್ಪಗಾಗ್ಬಿಡ್ರಿ. ಇವತ್ತು ಎಷ್ಟು ಬಲ ಇದೆ ಗೊತ್ತಾ ಸ್ತ್ರೀಯರ ಕೂಟದಲ್ಲಿ, ಉಪವಾಸ ಪ್ರಾರ್ಥನೆಗಳಲ್ಲಿ. ನೀವೇನು ಸುಮ್ಮನೆ ಆಗ್ಬಿಡ್ತಾ ಇದ್ದೀರಿ ಯಾಕೋ ಹೊಸ ವರ್ಷದಲ್ಲಿ. ಪೌಲ ಹೇಳ್ತಾನೆ, ಮೊದಲಿದ್ದದ್ದು ಕಡಿಮೆ ಆಗೈತೆ, ಈ ಸರಿ ಬರುವಾಗ ಬೆತ್ತ ತಗೊಂಡು ಬರ್ತೀನಿ ಅಂತೇಳಿ. ಮೊದಲಿದ್ದ ಪ್ರೀತಿ ಕಾಣ್ತಾ ಇಲ್ಲ. 2025ರಲ್ಲಿ ಬೆತ್ತ ತಗೊಂಡು ಬರ್ತೇನೆ ಅಂತ ಹೇಳ್ತಾನೆ. ಸರ್ ನಾನು ಹೇಳಬೇಕಾಗ್ತದೆ ಹಂಗೆ? ಹಂಗೆಲ್ಲ ಹೇಳಿಸ್ಕೊಳ್ಬೇಡ್ರಿ. ಒಳ್ಳೆಯವ್ರು ನೀವು, ಒಳ್ಳೆಯ ಸ್ತ್ರೀಯರು, ಒಳ್ಳೆಯ ಪುರುಷರು. 5 ಗಂಟೆ ಪ್ರೇಯರು ಮರ್ತುಬಿಟ್ಟಿದ್ರಿ. ದೇವಣ್ಣ ಕೆಲವೊಬ್ರು ಯಾರು ಹೇಳಿದರು, ಇಲ್ಲ ರೀ ಮಾಡೋಣ, ಅದನ್ನು ಚೆನ್ನಾಗೈತೆ, ಆ ಪ್ರೇಯರ್ ಮಾಡುವಾಗ ಬಹಳ ನಮಗೆ ಬಲ ಇತ್ತು, ಭಾಳ ಕಾರ್ಯಗಳಾಗಿದ್ದವು ಅಂಥೇಳಿ. ಆಮೇಲೆ ಕೆಲವರೆಲ್ಲ ಸೈಲೆಂಟ್ ಆಗಿದ್ದೀರಿ. ನೋಡೋಣ ನೀವು ಹೊಸ ವರ್ಷದಲ್ಲಿ ಏನೇನೋ ಹೊಸದು ಮಾಡ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ದೇವ್ರ ವಾಕ್ಯಕ್ಕೆ ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21. ನಮ್ಮಲ್ಲಿ
ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಎಲ್ಲೆಂತ್ರಿ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಹಲ್ಲೆಲೂಯ. ಎಲ್ಲೆಲ್ಲಿ? ತಲತಲಾಂತರಕ್ಕೂ, ಸಭೆಯಲ್ಲಿಯೂ, ಮತ್ತೆಲ್ಲಂತೆ ಕ್ರಿಸ್ತ ಯೇಸುವಿನಲ್ಲಿಯೂ ಏನಾಗಿದೆ? ತಲತಲಾಂತರಕ್ಕೂ ಸ್ತೋತ್ರ. ನಾವು ಎಲ್ಲೆಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕು? ಎಲ್ಲೆಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕು? ಸಭೆ ಒಳಗೂ ಸಭೆ ಹೊರಗೂ, ಸಭೆ ಒಳಗೂ ಸಭೆ ಹೊರಗೂ, ಲೋಕದಲ್ಲಿ ಯುಗಾಂತರಗಳವರೆಗೂ ದೇವರಿಗೆ ಸ್ತೋತ್ರ. ಯಾಕೆ? ದೇವರು ನಮಗೆ ಮಾಡಿದಂಥ ಮೇಲುಗಳಿಗಾಗಿ. ಆತನು ನಮ್ಮನ್ನು ಏನು ಮಾಡಿದ್ದಾನೆ? ಎತ್ತಿಕೊಂಡಿದ್ದಾನೆ, ಪ್ರೀತಿ ಮಾಡಿದ್ದಾನೆ. ಆ ಕ್ರಿಸ್ತನ ನಾವು ಕೂಡ ಏನು ಮಾಡಬೇಕು? ಕ್ರಿಸ್ತ ನಮಗೆಲ್ಲ ಮಾಡಿದ್ದನ್ನು ಸಭೆ ಮುಂದೆ ಒಪ್ಪಿಕೊಳ್ಬೇಕು, ಸಭೆ ಹೊರಗಡೆನೂ ಕೂಡ ಒಪ್ಪಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿರಬೇಕು. ಈ ಮಧ್ಯಾಹ್ನ ಪ್ರಿಯ ದೇವ್ರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ದೇವರ ವಾಕ್ಯ. ಆಮೇನ್. ಬಹಳ ಇದೆ, ನಾನು ಬರೀ ಒಂದೇ ವಾಕ್ಯನ ಇದು ಮಾಡ್ತೆ, ಭಾಳ ಇದೆ ಇದರಲ್ಲಿ, ಬಹಳ ಇನ್ನೂ ಸಂಗತಿಗಳಿದೆ, ಪಾಯಿಂಟ್ಸ್ ಎಲ್ಲ ಇದೆ. ನಾನು ಮಾಡಿದ್ದೀನಿ, ಅದನ್ನು ಹೇಳಬೇಕು ಅಂದ್ಕೊಂಡೆ, ಇವಾಗಲೇ ಟೈಮ್ 1:15 ಹತ್ತಿರಕ್ಕೆ ಬಂದುಬಿಟ್ಟಿದೆ. ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ತನ್ನ ಶಕ್ತಿಯ ಪ್ರಕಾರವಾಗಿ ಏನು ಮಾಡ್ತಾನೆ? ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ನೀವು ಅದನ್ನೆಲ್ಲ ಹೊಂದ್ಕೊಳ್ಬೇಕಾ? ನೀವೆಲ್ಲ ಅದನ್ನು ಹೊಂದ್ಕೊಳ್ಬೇಕಾ? ಆಮೇಲೆ ನಾವು ಹಾಗೆ ಜೀವಿಸ್ಬೇಕಂತೀರಾ? ಹಾಗಾದರೆ ಇವತ್ತಿಂದ ನಾವೇನು ಮಾಡೋಣ? ಈ ವಾಕ್ಯವನ್ನು ನೆನಪು ಮಾಡಿಕೊಂಡು, ದೇವರೇ ನಿನ್ನ ವಾಕ್ಯ ಹೇಳ್ತದಪ್ಪ, ಕಾರ್ಯ ಸಾಧಿಸುವಂಥ ವಾಕ್ಯ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ ಅಂಥೇಳಿ, ಸಕಲವಾದ ಆತ್ಮನ ವರಗಳಿಂದ, ಪರಲೋಕದಲ್ಲಿನ ಸಕಲ ಆಶೀರ್ವಾದಗಳಿಂದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳೋಣ. ದೇವರು ಅದನ್ನು ಅದ್ಭುತವಾಗಿ ನಮ್ಮ ನಡೆಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ ದೇವರ ಸಮ್ಮುಖದಲ್ಲಿ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಿನಗೆ ವಂದನೆ ತಿಳಿಸ್ತೇವೆ. ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ನಾವು ಏನು ಬೇಡಬೇಕು, ನಾವು ಏನು ಯೋಚಿಸುವುದು ನಮಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ಪವಿತ್ರಾತ್ಮನ ಮೂಲಕವಾಗಿ ಕರ್ತ ನಮಗೆಲ್ಲವನ್ನು ತಿಳಿಯಪಡಿಸಿ ಆತ್ಮನ ಮೂಲಕವಾಗಿ ನಮ್ಮ ನಡೆಸ್ತಾ ಇರೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದಪ್ಪ, ನೀನು ಬಿಡುಗಡೆಯ ನಾಯಕನಾಗಿ ನಮ್ಮ ಜೀವಿತದಲ್ಲಿ ತಂದ ಎಲ್ಲ ಬಿಡುಗಡೆಯ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಕರ್ತನಾದ ದೇವರೇ. ಹೌದು, ನಾನು ಇದ್ದ ಸ್ಥಿತಿಯನ್ನು ನಾನು ಹಿಂತಿರುಗಿ ನೋಡೋದಿಲ್ಲ, ನನ್ನ ಸ್ಥಿತಿ ಬದಲಾಗಿದೆ. ಕ್ರಿಸ್ತನಲ್ಲಿ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಕ್ರಿಸ್ತ ನನಗೆ ಹೊಸ ಕಾರ್ಯವನ್ನು ಮಾಡಿದ್ದಾನೆ. ಆಮೇಲೆ ನಾವು ಹೀಗೆ ನಂಬಿ ಮುಂದೆ ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಪವಿತ್ರಾತ್ಮ ದೇವನೇ. ಇನ್ನು ಅನೇಕರು ದೇವರೇ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಎನ್ನುವುದನ್ನು ಕೂಡ ಮರೆತವರಾಗಿದ್ದಾರಪ್ಪ ದೇವರೇ. ನನ್ನ ಜನರನ್ನ ಸ್ವಾಮಿ, ನಿನ್ನ ಪ್ರಿಯರನ್ನ ದೇವರೇ ಆಶೀರ್ವದಿಸ್ರಿ. ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ, ಕ್ರಿಸ್ತನನ್ನು ನನ್ನ ಯಾವ ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾನೆ, ಆಮೇನ್ ದೇವರೇ, ನನ್ನ ಹಾಗೆ ಉಪಯೋಗಿಸಿಕೊ ಎಂಬುದಾಗಿ ತಮ್ಮ ಎಲ್ಲರ ಜೀವಿತಗಳನ್ನು ಸ್ವಾಮಿ ದೇವರೇ ಅಪ್ಪ ಮಾರ್ಪಡಿಸಿಕೊಂಡು ಕರ್ತನೆ ನಿನ್ನ ಮುಂದೆ ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ಪ್ರಭಾವ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ. ಆಮೆನ್. ಹಲ್ಲೆಲೂಯಾ.